ಮಾಡಿದ್ವಿ ಸರ್. ಒಂದು 15 ಇದು ಫೆಲನೋ ಹೂವು. ಹಾಂ, 3 ಸರ್ 3.5 ತಿಂಗಳಿರುತ್ತೆ. ಫೆಲನೋಪ್ಸಿಸ್ ಅಂತ ಆರ್ಕಿಡ್ಸ್ ಸರ್ ಇದು ಸೀತಾಳೆ ಹೂಗಳು. ಹಾಗಾಗಿ ಇದೇನಂದರೆ ಸಮತೋಷ್ಣಿತ ವಲಯದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಸೊ ಹಾಗಾಗಿ ಬರ್ಬೋದು ಬೆಂಗಳೂರು. ಖಂಡಿತ ಸರ್, ಹೌದು ಹೌದೌದು, ನಾವು ಮಾಡ್ಕೊಳ್ಬೋದು ಸರ್. ಇದನ್ನು ವೆರೈಟಿ ಬಂದು ಆರೆಂಜ್ ವೆರೈಟಿ ರೀಸೆಂಟಾಗಿ ಡೆವಲಪ್ ಆಗಿರ್ತಕ್ಕಂಥದ್ದು. ಇದರ ಒಂದು 40-45 ವೆರೈಟೀಸ್ಗಳಿದೆ ಸರ್ ಇದರಲ್ಲಿ. ಏನು ಹೆಸರು? ರೈನ್ಬೋ ಕ್ರೈಸಾಂಥೆಮಮ್ 5 ಕ್ಲಾಸ್ ಒಂದೇ ಪ್ಲಾಂಟ್ ಸರ್. ರೈನ್ಬೋ ಕ್ರಾಸ್ ಮಂತೇಶ್ ಇದೆಯಾ ಇದು? ಹಾಂ ಸರ್, ಇಲ್ಲೇ ಡೆವಲಪ್ ಮಾಡಿದೆ ಅಂತ ಹೇಳ್ತಿದ್ದೆ ಸರ್. ಪಾಯಿಂಟ್ ಸಿಟಿಯ ಈಗ ಸಿದ್ಧತೆ ಮಾಡ್ತಿದ್ದು ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ಅಂತಲೇ ಸಿದ್ಧತೆ ಮಾಡ್ತಾ ಇದ್ದೀವಿ ಸರ್. ಸರ್ ಇದು ಬೆಗೋನಿಯಾ ರೆಕ್ಸ್ ಅಂತ, ಫ್ಲಾರಿಂಗ್ ಬೆಗೋನಿಯಾ ಅಂತ ಸರ್. ಸೇವಂತಿಗೆ ಪೂರ್ಣಿಮಾ, ವೈಟ್ ಕಲರ್ ಫ್ಲವರ್ಸ್. ಇದು ಪಾಯಿಂಟ್ ಸಿಟಿಯ ಆರೆಂಜ್ ಸರ್. ಇದು ಸಾರಿ ಎಲ್ಲೋ. ನೀವು ಅಲ್ಲೇನು ನೋಡಿದ್ರಿ ಅದು ರೆಡ್. ಇದು ಬಂದು ಪಾಯಿಂಟ್ ಸಿಟಿಯ. ಮೈಸೂರು ದಸರಾ ಪ್ರಯುಕ್ತ ತೋಟಗಾರಿಕೆ ಇಲಾಖೆಯಿಂದ ಪುಷ್ಪ ಪ್ರದರ್ಶನಕ್ಕೆ ಸಿದ್ಧವಾಗ್ತಾಯಿದೆ. ಒಂದು ಕಡೆ ನವದೆಹಲಿಯಲ್ಲಿರ್ತಕ್ಕಂಥ ಹಳೆಯ ಪಾರ್ಲಿಮೆಂಟ್, ಇನ್ನೊಂದು ಕಡೆ ಅನುಭವ ಮಂಟಪ ಹಾಗೂ ಪ್ರಜಾಪ್ರತಿನಿಧಿ ಸಭೆ ಮೈಸೂರಿನಲ್ಲಿ ಏನು ಆರಂಭ ಆಯಿತು. ಈ ಮೂರನ್ನು ನೆನಪಿಸ್ತಕ್ಕಂಥ ಒಂದು ಸುಂದರವಾದಂತಹ ಒಂದು ಪ್ರದರ್ಶನಕ್ಕೆ ತೋಟಗಾರಿಕೆ ಇಲಾಖೆ ಮೈಸೂರಿನವರು ಸಿದ್ಧಪಡಿಸ್ತಾ ಇದ್ದಾರೆ.